ನೋಡಪ್ಪ 60 ಲಕ್ಷ ನೀನು ಕೇಳ್ದಷ್ಟೇ ದುಡ್ಡು ತಂದಿದ್ದೀನಿ. ಕಾರ್ ರೆಡಿ ಇದ್ರೆ ಈಗಲೇ ತೊಗೊಂಡೋಗ್ಬಿಡ್ತೀನಿ. ಸನ್ ರೂಫೇ ಇಲ್ವಲ್ಲ ಗುರು, ಸಿಗಲ್ವಾ? ಹೋಗ್ಲಿ, ಎಂಟರ್ಟೈನ್ಮೆಂಟ್ಗೆ ಸ್ಕ್ರೀನ್ ಆದರೂ ದೊಡ್ಡದಿದ್ಯಾ? ಅದೇನೋ ಸೀಟಿಂದ ಗಾಳಿ ಬರುತ್ತಲ್ಲಪ್ಪ ಮಸಾಜ್ ಫಂಕ್ಷನ್ ಜೊತೆ, ಅದಾದರೂ ಇದೆಯಾ? ಲೆವೆಲ್ 2 ಏಡಾಸ್ ಬೇಸಿಕ್ ಎಲ್ಲ ಕಾರಲ್ಲೂ ಬರ್ತಿದೆ ಇವಾಗ, ಅದಾದರೂ ಇದೆಯಾ? ಗುರು 5-10 ಲಕ್ಷ ಅಲ್ಲ ಕೊಡ್ತಿರೋದು, ಕೊಡೋ ನನ್ನ ಬ್ಯಾಗ್ನ. ಒಂದಿಷ್ಟು ವರ್ಷಗಳಿಂದ ಈ ಸೆಗ್ಮೆಂಟಲ್ಲಿ ನಮ್ಮ ಇಂಡಿಯಾಲಿ ತುಂಬ ಆಪ್ಷನ್ಸ್ ಇತ್ತು ಅಂತ ಹೇಳೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಒಂದು 2-3 ಆಪ್ಷನ್ಸ್ ಇತ್ತು. ಬಟ್ ಒಂದು ಸ್ವಲ್ಪ ವರ್ಷಗಳಿಂದ ಹೇಗಾಗಿದೆ ಅಂದರೆ, ಒಂದೇ ಗಾಡಿ ಲಾಂಚ್ ಆದಾಗಿಂದ ಇವಾಗವರೆಗೂ ಡಾಮಿನೇಟ್ ಮಾಡ್ಕೊಂಡು ಬರ್ತಾನೆ ಇದೆ. MG ಅವ್ರು ಡಿಸೈಡ್ ಮಾಡಿದ್ರು ಈ ಸೆಗ್ಮೆಂಟ್ನ ಒಂದು ಸ್ವಲ್ಪ ಟ್ವೀಕ್ ಮಾಡಿ ಒಂದು ಕಾರ್ನ ಲಾಂಚ್ ಮಾಡೋಣ ಅಂತ. ಆ್ಯಂಡ್ ನಮ್ಮ ಹತ್ರ ಇವಾಗ ತೊಗೊಬಂದಿದ್ದಾರೆ MG ಮ್ಯಾಜೆಸ್ಟರ್. ಮೆಜೆಸ್ಟರ್ ಅನ್ನೋ ಹೆಸರೇ ಎಷ್ಟು ಸ್ಟ್ರಾಂಗ್ ಆಗಿದೆ ಅಲ್ವಾ ಕೇಳೋಕ್ಕೆ. ಈಗ ಈ ಕಾರಿನ ಡಿಸೈನ್ಸಿಂದ ಶುರು ಮಾಡೋಣ. ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಈ ಕಾರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ತೊಗೊಬರ್ತೀವಿ. ಫ್ರಂಟಲ್ಲಿ ನಿಮಗೊಂದು ಮ್ಯಾಸಿವ್ ಗ್ರಿಲ್ ಕೊಟ್ಟಿದ್ದಾರೆ. ಇದನ್ನು ಅವರು ಮೊಸಾಯಿಕ್ ಗ್ರಿಲ್ ಅಂತ ಕರೀತಾರೆ. ಆ್ಯಂಡ್ ನಿಮಗೆ ಇಲ್ಲೊಂದು ದೊಡ್ಡ MG ಲೋಗೋ ಕೂಡ ಸಿಗುತ್ತೆ. ಆ್ಯಂಡ್ ಅದ್ರ ಕೆಳಗಡೆ ಇಲ್ಲಿ ಬಂದರೆ ನಿಮಗೆ ಏಡಾಸ್ದು ಸೆನ್ಸರ್ಸ್ ಕಾಣಿಸುತ್ತೆ. ಅದ್ರ ಮೇಲೇ 360 ಡಿಗ್ರಿ ಕ್ಯಾಮ್ರಾ ಕೂಡ ಪ್ಲೇಸ್ ಆಗಿದೆ. ಕೆಳಗಡೆ ನಿಮಗೆ ಇಲ್ಲಿ ಒಂದು ಕ್ಲಾಡಿಂಗ್ ಬಂದಿದೆ. ಇದೇ ನನಗೆ ಇಷ್ಟ ಆಗಿದ್ದು. ಈ ಕಾರಿನ ಲುಕ್ಸ್ ಎನ್ಹ್ಯಾನ್ಸ್ ಮಾಡ್ತಾ ಇದೆ ಮುಂದೆಗಡೆಯಿಂದ, ಆ್ಯಂಡ್ ಒಂದು ರಗ್ಗೆಡ್ ಫೀಲ್ ಕೊಡ್ತಾ ಇದೆ. ಇನ್ನು ಲೈಟ್ಸ್ ಬಗ್ಗೆ ಹೇಳೋದಾದರೆ ನಿಮಗೊಂದು LED DRL ಕೊಟ್ಟಿದ್ದಾರೆ. ಮುಂಚೆ ಗ್ಲಾಸ್ಟರ್ ಹೇಗೆ ಕಾಣಿಸ್ತಿತ್ತು ಸ್ವಲ್ಪ ಅದೇ ಥರನೇ ಕಾಣಿಸುತ್ತೆ, ಬಟ್ ಲುಕ್ಸ್ ಎನ್ಹ್ಯಾನ್ಸ್ ಆ್ಯಂಡ್ ಚೇಂಜ್ ಆಗೋದು ನಿಮಗೆ ಇಲ್ಲೊಂದು ವರ್ಟಿಕಲ್ LED DRL ಕೂಡ ಕೊಟ್ಟಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೈಟ್ ಟೈಮಲ್ಲಿ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನಿಮಗೆ ಇನ್ನು ಸೈಡಿಗೆ ಬರೋದಾದರೆ ಇಲ್ಲೊಂದು ವೀಲ್ ಆರ್ಚ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕೂಡ ಅಷ್ಟೇ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಇಲ್ಲಿ 19 ಇಂಚ್ದು ಆಲಾಯ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಗಾಡಿಗೆ ಎಸ್ಪೆಷಲಿ ಫಾರ್ ಇಟ್ಸ್ ಸೈಜ್ 19 ಇಂಚ್ ಬೇಕೇ ಬೇಕು ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ ಒಂದಷ್ಟು ಪ್ಲಾಸ್ಟಿಕ್ ಮತ್ತು ಕ್ರೋಮ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಲುಕ್ಸ್ ಎನ್ಹಾನ್ಸ್ ಮಾಡೋಕ್ಕೆ. ಬಟ್ ಇಲ್ಲಿ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಸೈಡ್ ಸ್ಟೆಪ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ನೆಸಸರಿ ಬಿಕಾಸ್ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಜಾಸ್ತಿ ಆ್ಯಂಡ್ ಹೈಟ್ ಕೂಡ ಕಾರ್ ಜಾಸ್ತಿ ಇದೆ. ಸೊ ವಯಸ್ಸಾದವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋದಾದರೆ 219 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. 4x4 ಅಲ್ಲಿ ನಿಮಗೆ 202 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಇನ್ನು ಈ ಕಾರಿನ ಬೆಸ್ಟ್ ಪಾರ್ಟೇ ಇದರ ವಾಟರ್ ವೇಡಿಂಗ್ ಕೆಪಾಸಿಟಿ. ಇದಕ್ಕೆ ನಿಮಗೆ 810 mm ಆಫ್ ವಾಟರ್ ವೇಡಿಂಗ್ ಕೆಪಾಸಿಟಿ ಸಿಗುತ್ತೆ, ವಿಚ್ ಇಸ್ ಗ್ರೇಟ್. ನಮ್ಮ ಬೆಂಗಳೂರು ರೋಡ್ಸ್ಗಂತೂ ಈಸಿ, ಯಾಕಂದರೆ ಮಳೆಗಾಲದಲ್ಲಿ ನಿಮಗೆ ಗೊತ್ತು ಹೇಗಿರುತ್ತೆ ಅಂತ. ಸೊ ಆರಾಮಾಗಿ ಕಾರ್ನ ಓಡಿಸ್ಬೋದು. ಅದರ್ವೈಸ್ ಸೈಡ್ ಲುಕ್ಸ್ ಬಗ್ಗೆ ಮಾತಾಡೋದಾದರೆ ಮುಂಚೆ ಗ್ಲಾಸ್ಟರ್ ಸೈಡಿಂದ ಹೇಗೆ ಕಾಣಿಸ್ತಿತ್ತೋ ಹಾಗೆ ಈ ಮೆಜೆಸ್ಟರ್ ಕೂಡ ಕಾಣಿಸುತ್ತೆ. ಬಟ್ ಈ ಕಾರು D+ ಸೆಗ್ಮೆಂಟ್ ವಿಚ್ ಇಸ್ ಫಸ್ಟ್ ಇನ್ ಇಂಡಿಯಾ ಅಂತ ಅವ್ರು ಕರೀತಾ ಇದ್ದಾರೆ. ಆ್ಯಂಡ್ 7 ಸೀಟರ್ ಆಗಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಹೇಳ್ದಂಗೆ ಅನಿಸುತ್ತೆ. ಆ್ಯಂಡ್ ಇಟ್ ಈಸ್ ಲೆಂತಿ ಆಲ್ಸೋ. ಆ್ಯಂಡ್ ಇವಾಗ ಹೈಟ್ ಕೂಡ ಜಾಸ್ತಿ ಆಗಿದೆ. ಆ್ಯಂಡ್ ನಂಬರ್ಸ್ ಇವಾಗ ಹೇಳೋದಾದರೆ 1870 mm ಹೈಟ್, ಲೆಂತ್ ಬಂದು 5046 mm, ವೀಲ್ ಬೇಸ್ 2950 mm ಆ್ಯಂಡ್ ವಿಡ್ತ್ 2016 mm. ಆ್ಯಂಡ್ ಈ ಕಾರು ಟಾಲೆಸ್ಟ್, ವೈಡೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಇನ್ ದ ಸೆಗ್ಮೆಂಟ್. ಇನ್ನು ಹಿಂದೆಗಡೆ ನಿಮಗೆ ಲುಕ್ಸ್ ಇನ್ನೂ ಎನ್ಹಾನ್ಸ್ ಆಗಿದೆ ಇವಾಗ, ಬಿಕಾಸ್ ಕನೆಕ್ಟೆಡ್ LED DRL ಸಿಗುತ್ತೆ. ಸೊ ರೋಡ್ ಪ್ರೆಸೆನ್ಸ್ ಚೆನ್ನಾಗಿ ಕಾಣುತ್ತೆ ಹಿಂದೆಗಡೆಯಿಂದ. ಆ್ಯಂಡ್ ನಿಮಗೆ ಒಂದು ದೊಡ್ಡ ಮಾರಿಸ್ ಗರಾಜ್ದು ಲೋಗೋ ಬರುತ್ತೆ, ವಿಚ್ ಲುಕ್ಸ್ ಅ ಲಿಟಲ್ ಆಫ್ಟರ್ ಮಾರ್ಕೆಟ್. ಆ್ಯಂಡ್ ನೀವು ಇವಾಗ ಮೆಜೆಸ್ಟರ್ದು ನೇಮ್ ಕೂಡ ನೋಡ್ಬೋದು ಹೌ ಬಿಗ್ ಇಟ್ ಇಸ್ ಅಂತ. ಆಬ್ವಿಯಸ್ಲಿ ಎಸ್, ಕಾರ್ ತುಂಬ ಸೈಜಲ್ಲಿ ದೊಡ್ಡದಿರೋದ್ರಿಂದ ದೇ ಹ್ಯಾಡ್ ಟು ಗೋ ಫಾರ್ ಇಟ್, ಬಟ್ ಇಟ್ ಫೀಲ್ಸ್ ಅ ಲಿಟಲ್ ಯುನೋ 4-wheel ಡ್ರೈವ್ದು ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಡ್ಯುಯಲ್ ಎಕ್ಸಾಸ್ಟ್ಸ್ ಬರುತ್ತೆ ಹಿಂದೆಗಡೆಯಿಂದ. ಅದರ್ವೈಸ್ ಬೂಟ್ ಆಕ್ಸೆಸ್ ಮಾಡೋಕ್ಕೆ ಪವರ್ ಟೇಲ್ ಗೇಟ್ ಕೊಟ್ಟಿದ್ದಾರೆ. ಕ್ಯಾಮ್ರಾ ನೋಡ್ತಾ ಇರ್ಬೋದು ಇಲ್ಲಿ. ಇನ್ನು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋದಾದರೆ 350 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಥರ್ಡ್ ರೋ ಫೋಲ್ಡ್ ಮಾಡಿದಾಗ 1340 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಸ್ಪೇಸಿಗೆ ಏನು ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಇನ್ನು ಈ ಕಾರಿನ ಫ್ರಂಟ್ ಡೋರ್ಸ್ಗೆ ನಿಮಗೆ ಕೀಲೆಸ್ ಎಂಟ್ರಿ ಆಪ್ಷನ್ ಕೊಟ್ಟಿದ್ದಾರೆ. ಸೆನ್ಸರ್ ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಪ್ರೀಮಿಯಮ್ನೆಸ್ ಅಂತ ಹೇಳಿದೆ, ಪ್ರೀಮಿಯಮ್ನೆಸ್ ಅನ್ನೋದು ಈ ಕಾರಲ್ಲಿ ಕೂಗಾಡುತ್ತೆ. ಯಾಕೆ ಅಂತ ಹೇಳ್ತೀನಿ. ಎಸ್ಪೆಷಲಿ ಫ್ರಂಟ್ ಸೀಟ್ಸಲ್ಲಿ, ಫ್ರಂಟ್ ರೋ ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲನೇದಾಗಿ ಡೋರ್ ಮೇಲೆ ಎಷ್ಟು ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದಾರೆ ಅಂತ. ಲೆದರೇಟ್ ಫಿನಿಶ್ ಕೊಟ್ಟಿದ್ದಾರೆ, ಕಾರ್ಬನ್ ಫೈಬರ್ ಫಿನಿಶ್ ಕೊಟ್ಟಿದ್ದಾರೆ, ಬ್ರಷ್ಡ್ ಅಲ್ಯೂಮಿನಿಯಂ ಟಚಸ್ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಈ ವಿಂಡೋ ಆಪ್ರೇಟ್ ಮಾಡೋಕ್ಕೆ ಬಟನ್ಸ್ ಕೊಟ್ಟಿದ್ದಾರಲ್ಲ, ಅದೇ ತುಂಬ ಇಷ್ಟ ಆಗಿದ್ದು. ಅದು ಕೂಡ ನಿಮಗೆ ಬ್ರಷ್ಡ್ ಅಲ್ಯೂಮಿನಿಯಂ ಫೀಲಲ್ಲೇ ಇದೆ. ಆ್ಯಂಡ್ ಇಟ್ ಈಸ್ ವೆರಿ ಪ್ರೀಮಿಯಮ್. ಆ್ಯಂಡ್ JBL ಅವರ ಆಡಿಯೋ ಸಿಸ್ಟಮ್ ಸಿಗುತ್ತೆ.
ಇದಾಯ್ತಾ. ಸೆಕೆಂಡ್ ನಾನು ಮಾತಾಡಬೇಕಾಗಿರೋದು ಈ ಸೀಟ್ಸ್ ಬಗ್ಗೆ. ಯಾಕಂದರೆ ಈ ಕಾರಿನ ಸೀಟ್ಸ್ ಆರ್ ನಾಟ್ ಜಸ್ಟ್ ಎನಿ ನಾರ್ಮಲ್, ಬಿಕಾಸ್ ಮಸಾಜ್ ಫಂಕ್ಷನ್ ಕೊಟ್ಟಿದ್ದಾರೆ. 8 ಮೋಡ್ಸ್ ಆಫ್ ಮಸಾಜ್ ಫಂಕ್ಷನ್ ಆ್ಯಂಡ್ 3 ಲೆವೆಲ್ಸ್. ಸೊ ನೀವು 3 ಲೆವೆಲಲ್ಲಿ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಅದಷ್ಟೇ ಅಲ್ಲ, ವೆಂಟಿಲೇಟೆಡ್ ಸೀಟ್ಸ್ ಕೂಡ ಕೊಟ್ಟಿದ್ದಾರೆ ಫಾರ್ ಬೋತ್ ಡ್ರೈವರ್ ಆ್ಯಂಡ್ ಕೋ ಪ್ಯಾಸೆಂಜರ್, ಆ್ಯಂಡ್ 10-way ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್. ಸೊ ಕಂಫರ್ಟ್ಗೆ ಏನು ಕಮ್ಮಿ ಇಲ್ಲ. ಈ ಗಾಡಿ ಸ್ಟೇರಿಂಗ್ ವೀಲ್ ನೋಡಿದ್ರೆ ತಲೆನೋವು ಬರುತ್ತೆ. ಯಾಕೆ ಅಂದರೆ ಎಷ್ಟು ಬಟನ್ಸ್ ಇದೆ ನೋಡಿ. ಈ ಬಟನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಈ ಕಡೆ ಮೀಡಿಯಾ ಕಂಟ್ರೋಲ್ ಸಿಗುತ್ತೆ, ಈ ಕಡೆ ಕಾಲ್ ಪಿಕ್ ಮಾಡೋಕ್ಕೆ ವಾಲ್ಯೂಮ್ ಕಂಟ್ರೋಲ್ ಬಟನ್ಸ್ ಇದೆ, ಇಲ್ಲಿ ವಾಯ್ಸ್ ಅಸಿಸ್ಟ್ ಬಟನ್ ಕೊಟ್ಟಿದ್ದಾರೆ. ಸೊ ವಾಯ್ಸ್ ಕಮಾಂಡ್ಸ್ ಕೇಳಕ್ಕೆ ನೀವು ಈ ಬಟನ್ಸ್ನ ಪ್ರೆಸ್ ಮಾಡಿದ್ರೆ ಕಮ್ಯುನಿಕೇಟ್ ಮಾಡ್ಬೋದು. ಈ ಕಡೆ ಕ್ರೂಸ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ, ಆ್ಯಂಡ್ ಅದರಿಂದ ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ. ಅದರಿಂದ ಕಾಲಮ್ ಮೌಂಟೆಡ್ ಗೇರ್ ಶಿಫ್ಟ್ ಕೊಟ್ಟಿದ್ದಾರೆ. ಸೊ ಈ ಕಾರಿನ ಗೇರ್ ಇಲ್ಲಿ ಬರುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡಬೇಕಂದ್ರೆ ಎಲ್ಲ ಇನ್ಫಾರ್ಮೇಷನ್ನು ಇಲ್ಲೇ ಸಿಗುತ್ತೆ. ಇದೊಂದು 12.3 ಇಂಚ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಆ್ಯಂಡ್ ನಿಮಗೆ 12 ಇಂಚ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಈ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲೂ ಅಷ್ಟೇ ಫೀಚರ್ಸ್ ಪ್ಯಾಕ್ಟ್ ಎಲ್ಲ ಇಲ್ಲೇ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎನೇಬಲ್ಡ್ ಕಾರ್ ಇದು. ಸೊ ಅದ್ರದ್ದು ಯೋಚನೆ ಇಲ್ಲ. ಎ ಸಿ ಕಂಟ್ರೋಲ್ಸ್ ಕೂಡ ಇಲ್ಲೇ ಇದೆ. ಸೊ ಎ ಸಿ ಕಂಟ್ರೋಲ್ಸ್ ನೀವು ಇಲ್ಲೂ ಕೂಡ ಯೂಸ್ ಮಾಡ್ಬೋದು. ಬೇಡ ನನಗೆ ಸ್ಕ್ರೀನ್ ಕಷ್ಟ ಆಗುತ್ತೆ ಅಂತ ಅಂದರೆ ಬಟನ್ಸ್ ಕೂಡ ಕೊಟ್ಟಿದ್ದಾರೆ, ವಿಚ್ ಇಸ್ ಎ ಗ್ರೇಟ್ ಜಾಬ್. ಆ್ಯಂಡ್ 360 ಡಿಗ್ರಿ ಕ್ಯಾಮ್ರಾ ಯೂಸ್ ಮಾಡಬೇಕು, ಆಕ್ಸೆಸ್ ಬೇಕು ಅಂದರೆ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಚೆಕ್ ಯುವರ್ ವ್ಯೂ ಹಿಯರ್. ಅದಲ್ದಲ್ಲೇ ನಿಮಗೆ 2 ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಟೆಕ್ ವೈಸ್ ಏನೂ ಕಮ್ಮಿ ಇಲ್ಲ. ಇನ್ನು ಲೆವೆಲ್ 2 ADAS ಬರುತ್ತೆ, ಆ್ಯಂಡ್ ಅದರಲ್ಲಿ ನಿಮಗೆ ಹಲವಾರು ಫೀಚರ್ಸ್ ಸಿಗುತ್ತೆ. ಆಲ್ಮೋಸ್ಟ್ 13 ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ. ಒಂದೊಂದಾಗೆ ಹೇಳಬೇಕು ಅಂದರೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ, ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್ ಸಿಗುತ್ತೆ, ಆಟೋಮ್ಯಾಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ಇದೆ, ಲೇನ್ ಡಿಪಾರ್ಚರ್ ವಾರ್ನಿಂಗ್, ಲೇನ್ ಕೀಪ್ ಅಸಿಸ್ಟ್, ರೇರ್ ಕೊಲಿಷನ್ ವಾರ್ನಿಂಗ್, ಡೋರ್ ಓಪನಿಂಗ್ ವಾರ್ನಿಂಗ್, ಈ ಥರನೇ ಹಲವಾರು ಫೀಚರ್ಸ್ ಇದೆ. ಸೊ ಸೇಫ್ಟಿ ವೈಸ್ ಏನೂ ಕಮ್ಮಿ ಇಲ್ಲ. ಇನ್ನು ಈ ಕಾರಲ್ಲಿ 6 ಏರ್ ಬ್ಯಾಗ್ಸ್ ಸಿಗುತ್ತೆ. ಸೊ ಲೈಕ್ ಐ ಸೆಟ್, ಸೇಫ್ಟಿ ವೈಸ್ ಏನೂ ಕಮ್ಮಿ ಇಲ್ಲ. ಈ ಕಾರ್ನ ORVM ಎಷ್ಟು ದೊಡ್ಡದಿದೆ ಅಂದರೆ ಮೇ ಬಿ ವಿಡಿಯೋಲ್ಲಿ ಗೊತ್ತಾಗ್ತಾ ಇಲ್ಲದೆ ಇರ್ಬೋದು. ಮ್ಯಾಸಿವ್ ಇದೆ, ಇಡೀ ಜಗತ್ತೇ ಕಾಣುತ್ತೆ. ಆ್ಯಂಡ್ ಯಾವುದೇ ಸಾಧಾರಣವಾದ ORVM ಅಲ್ಲ ಇದು. ಈ ORVM ಹ್ಯಾಸ್ ಮೆಮೊರಿ ಫಂಕ್ಷನ್. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸಪೋಸ್ ನೀವು ಮಾತ್ರ ಅಲ್ಲದೆ ಮನೇಲಿ ಇನ್ಯಾರಾದರೂ ಕಾರ್ ಓಡಿಸ್ತಾ ಇದ್ದಾರೆ ಅಂತ ಅಂದರೆ, ನೀವು ಯಾವ ಥರ ಈ ಮಿರರ್ನ ಅಡ್ಜಸ್ಟ್ ಮಾಡ್ಕೊಂಡಿರ್ತೀರೋ ಎವ್ರಿ ಟೈಮ್ ನೀವು ಬಂದಾಗ ಅದೇ ಥರ ಮಿರರ್ ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಬ್ರು ಯೂಸ್ ಮಾಡ್ತಿದ್ದಾರೆ ಅಂದರೆ ಅವ್ರ ಪ್ರಕಾರವಾಗಿ ಕೂಡ ಅಡ್ಜಸ್ಟ್ ಆಗುತ್ತೆ. ಅದಲ್ಲದೆ ಹೀಟಿಂಗ್ ಫಂಕ್ಷನ್ ಕೂಡ ಇದೆ. ಆ್ಯಂಡ್ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸಪೋಸ್ ಕೋಲ್ಡ್ ಪ್ರದೇಶಗಳಲ್ಲಿ ಏನಾದರೂ ನೀವು ಕಾರ್ ಉಪಯೋಗಿಸ್ತಾ ಇದ್ದೀರಾ ಅಂದರೆ ಮಂಜುಗಟ್ಟುತ್ತೆ, ಆ್ಯಂಡ್ ಸ್ನೋ ಏನಾದರೂ ಫಾರ್ಮ್ ಆಗಿದ್ರೆ ಆ ಹೀಟಿಂದ ಡಿಫ್ರಾಸ್ಟ್ ಆಗುತ್ತೆ, ವಿಚ್ ಇಸ್ ವೆರಿ ಹೆಲ್ಪ್ಫುಲ್. ಅದಲ್ದಲ್ಲೇ ಇನ್ನೊಂದು ಫೀಚರ್ ಇದೆ. ನಾನು ಕಾರ್ನ ರಿವರ್ಸ್ಗೆ ಹಾಕ್ತೀನಿ, ನೀವು ಮಿರರ್ದು ಮೂವ್ಮೆಂಟ್ ಕಾಣಿಸ್ತಾ ಇರ್ಬೋದು, ಆ್ಯಂಡ್ ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಎವ್ರಿ ಟೈಮ್ ನೀವು ಕಾರ್ ರಿವರ್ಸ್ಗೆ ಹಾಕಿದಾಗ ಮಿರರ್ದು ಆ್ಯಂಗಲ್ ಚೇಂಜ್ ಆಗುತ್ತೆ. ಅದಲ್ದಲ್ಲೇ ಪ್ಯಾನರಾಮಿಕ್ ಸನ್ರೂಫ್ ಕೂಡ ಸಿಗುತ್ತೆ, ವಿಚ್ ಇಸ್ ಯೂಜ್ ಆ್ಯಂಡ್ ವೆರಿ ಏರಿ ಕ್ಯಾಬಿನ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕಾರು ಆಫ್ ರೋಡರ್ ಆ್ಯಂಡ್ 4x4 ಅಂತ ನಿಮ್ಮೆಲ್ರಿಗೂ ಗೊತ್ತು. ಅದನ್ನು ಯೂಸ್ ಮಾಡೋದು ಹೇಗೆ, ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 3 ಡಿಫ್ರೆನ್ಷಿಯಲ್ ಲಾಕ್ಸ್ ಕೊಟ್ಟಿದ್ದಾರೆ, ಒಂದು ಫ್ರಂಟ್, ಇನ್ನೊಂದು ಸೆಂಟರ್, ಇನ್ನೊಂದು ರೇರ್. ಅದರಿಂದನೇ ನಿಮಗೆ ಡ್ರೈವ್ ಮೋಡ್ಸ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ಸ್ನೋ, ಸ್ಯಾಂಡ್, ಮಡ್, ಗ್ರಾವೆಲ್, ಟೆರೇನ್, ಡೆಸರ್ಟ್, ಈ ಥರ ಹಲವಾರು ಟೆರೇನ್ಸ್ಗಳನ್ನ ಈಸಿಯಾಗಿ ಈ ಕಾರು ಓಡಿಸ್ಲಿ. ನಿಮಗೆ ಯಾವುದೇ ಥರ ಕಷ್ಟ ಆಗಬಾರ್ದು, ಯಾವುದೇ ಪ್ರದೇಶದಲ್ಲಾದರೂ ಆರಾಮಾಗಿ ಓಡಿಸ್ಲಿ ಅಂತ ಈ ಮೋಡ್ಸ್ ಕೊಟ್ಟಿದ್ದಾರೆ. ಅದ್ರ ಪಕ್ಕನೇ ನಿಮಗೆ ಎಲೆಕ್ಟ್ರಾನಿಕಲ್ ಪಾರ್ಕಿಂಗ್ ಬ್ರೇಕ್ದು ಸ್ವಿಚ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಪಕ್ಕ ಬರ್ತಾ ಇದ್ದಂಗೆ ಇದು ಮೇಯ್ನ್ ಈ ಕಾರ್ದು. ಯಾಕಂದರೆ ಸೆಗ್ಮೆಂಟ್ ಫಸ್ಟ್ ಫೀಚರ್ ಅಂತ ಇದ್ದಾರೆ. ಇದನ್ನು ಕ್ರಾಲ್ ಮೋಡ್ ಜೊತೆ ಬರುತ್ತೆ. ಇದೇನು ಅಂದರೆ, ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ಇದನ್ನು CCO ಅಂತ ಕರೀತಾರೆ, ಕ್ರಾಲ್ ಕಂಟ್ರೋಲ್ ಆಪರೇಷನ್ ಬಟನ್ ಅಂತ. ಇದನ್ನು ಪ್ರೆಸ್ ಮಾಡಿದ್ಮೇಲೆ ಈ ಕಾರು ಆಟೋಮ್ಯಾಟಿಕ್ ಆಗಿ ಓಡಿಸುತ್ತೆ, ನಿಮ್ಮ ಆಕ್ಸಲರೇಷನ್ ಮತ್ತು ಬ್ರೇಕ್ ಇನ್ಪುಟ್ಸ್ ಇಲ್ದಲೆ. ಬಟ್ ನಿಮ್ಮ ಕೈಗಳು ಸ್ಟೇರಿಂಗ್ ಮೇಲೆ ಇರಬೇಕು, ಸ್ಟೇರಿಂಗ್ ಇನ್ಪುಟ್ಸ್ ಮಾತ್ರ ತಗೊಳುತ್ತೆ. ಈ ಕಾರಿನ ಕಂಪ್ಯೂಟರ್ ಈ ಕಾರ್ನ ಆಟೋಮ್ಯಾಟಿಕ್ ಆಗಿ ಓಡಿಸುತ್ತೆ. 45 to 35 ಡಿಗ್ರಿ ಇನ್ಕ್ಲೈನ್ಸ್ ಡಿಕ್ಲೈನ್ಸ್ನಲ್ಲಿ ಈ ಕಾರ್ನ ಓಡಿಸಿದ್ವಿ ವಿತ್ ದಿಸ್ ಫೀಚರ್. ಆ್ಯಂಡ್ ಎಫರ್ಟ್ಲೆಸ್ ಆಗಿ ಟ್ಯಾಕಲ್ ಮಾಡ್ತು, ಯಾವುದೇ ಥರದ ಇನ್ಪುಟ್ಸ್ ತೊಗೊಳ್ಳಿಲ್ಲ ಬ್ರೇಕ್ ಅಥವಾ ಆಕ್ಸಲರೇಟರ್ ಮೇಲೆ. ಸ್ಟೇರಿಂಗ್ ಇನ್ಪುಟ್ಸ್ ಮಾತ್ರ ನಾವು ಕೊಡ್ತಾ ಇರಬೇಕು. ಸೊ ಈ ಕಾರು ಇಸ್ ಬೆಸ್ಟ್ ಫಾರ್ ಆಫ್ ರೋಡಿಂಗ್ ಅಂತಲೇ ಹೇಳ್ಬೋದು. ಈ ಕಾರಿನ ಸೆಕೆಂಡ್ ರೋನೇ ಇಸ್ ದ ರಿಯಲ್ ಡೀಲ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಇವತ್ತು ಕೂತಿರೋ ಕಾರು ಕ್ಯಾಪ್ಟನ್ ಸೀಟ್ಸ್ ಇರುವಂಥ ಕಾರು, ಆ್ಯಂಡ್ ಇದು ಒಂದು 6 ಸೀಟರ್ ಕಾನ್ಫಿಗರೇಟರ್ ಕಾರ್. ಇದಲ್ದಲ್ಲೇ ನಿಮಗೆ 7 ಸೀಟಿಂಗ್ ಆಪ್ಷನ್ ಕೂಡ ಸಿಗುತ್ತೆ. ಅದರಲ್ಲಿ ನಿಮಗೆ ಮಧ್ಯದ ರೋ ಅಲ್ಲಿ ಬೆಂಚ್ ಸೀಟ್ ಆಪ್ಷನ್ ಕೂಡ ಸಿಗುತ್ತೆ. ನನಗೆ ಈ ಕಾರು ಅಂದರೆ ಕ್ಯಾಪ್ಟನ್ ಸೀಟ್ಸ್ ಜೊತೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಕಂಫರ್ಟಬಲ್ ಆಗಿದೆ, ಸೀಟ್ಸ್ ಆರ್ ಆಲ್ಸೋ ವೆರಿ ನೈಸ್, ವೆರಿ ಪ್ರೀಮಿಯಮ್. ಬಟ್ ವೆಂಟಿಲೇಟೆಡ್ ಸೀಟ್ ಆಪ್ಷನ್ ಕೊಟ್ಟಿದ್ರೆ ಚೆನ್ನಾಗಿರೋದು, ಆ್ಯಂಡ್ ಬ್ಲೈಂಡ್ಸ್ ಕೂಡ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಇನ್ನು ಇಲ್ಲಿ ನಿಮಗೆ AC ಕಂಟ್ರೋಲ್ ಸಿಗುತ್ತೆ,
ಆ್ಯಂಡ್ ಇಲ್ಲಿ ಎ ಸಿ ಮೌಂಟ್ ಆಗಿದೆ, ಸೊ ಗಾಳಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಕೆಳಗಡೆನೆ ನಿಮಗೆ 220 ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ. ಲ್ಯಾಪ್ಟಾಪ್ಗಳನ್ನ ಆರಾಮಾಗಿ ಯೂಸ್ ಮಾಡ್ಬೋದು ಚಾರ್ಜ್ ಮಾಡಿಕೊಂಡು. ಅದ್ರ ಪಕ್ಕನೇ 2 USB ಚಾರ್ಜಿಂಗ್ ಪೋರ್ಟ್ಸ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಈಸಿ ಟು ಯೂಸ್. ಅದಲ್ದಲೆ ನನಗೆ ಅನಿಸಿದ್ದೇನು ಅಂದರೆ, ಶಾರ್ಟಾಗಿ ಹೇಳಬೇಕು ಅಂದರೆ, ಈ ಕಾರಿನ ಸೆಕೆಂಡ್ ರೋ ತುಂಬ ಚೆನ್ನಾಗಿದೆ, ಕ್ಯಾಪ್ಟನ್ ಸೀಟ್ಸ್ ಎಸ್ಪೆಷಲಿ. ನಮ್ಮ ಪೊಲಿಟಿಷಿಯನ್ಸ್ಗಂತೂ ಹೇಳಿ ಮಾಡಿಸಿರೋ ಕಾರು. ನೀವು ಕಮೆಂಟ್ಸಲ್ಲಿ ಹೇಳಿ ಯಾವ ಕಾರು ಇದಕ್ಕೆ ರೀಪ್ಲೇಸ್ ಆಗ್ಬೋದು ಅಂತ. ಬಾಟಲ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ಮಾಲ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ನಾನು ಸೆಕೆಂಡ್ ರೋನ ಫುಲ್ ಹಿಂದೆ ಮಾಡಿದ್ದೀನಿ, ಸೊ ಅನ್ಕಂಫರ್ಟೇಬಲ್ ಆಗಂತೂ ಕೂತಿಲ್ಲ. ನಾನು 6 ಫೀಟ್ ಟಾಲ್ ಇದ್ದೀನಿ ಆ್ಯಂಡ್ ಕಾಲ್ನ ಫುಲ್ ಸ್ಟ್ರೆಚ್ ಮಾಡಿದ್ದೀನಿ. ಬಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗ್ತಿರೋದು ಅಂದರೆ ಈ ಥೈ ಸಪೋರ್ಟ್. ಒಂದು ಸ್ವಲ್ಪ ಥೈ ಸಪೋರ್ಟ್ ಇದ್ದಿದ್ರೆ ಲಾಂಗ್ ಜರ್ನೀಸ್ಗೆ ಹೆಲ್ಪ್ ಆಗೋದು. ಬಟ್ ನನಗಿಂತ ಒಂದು ಚೂರು ಹೈಟ್ ಕಮ್ಮಿ ಇರೋರು ಆರಾಮಾಗಿ 3 ಜನ ಕೂತ್ಕೋಬೋದು. ಲೆಗ್ ರೂಮ್ ಇಸ್ ಗ್ರೇಟ್, ಹೆಡ್ ರೂಮು ಕೂಡ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಇಲ್ಲೊಂದು ಬಾಟ್ಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಎ ಸಿ ಇಲ್ಲಿ ಮೌಂಟ್ ಆಗಿರೋದ್ರಿಂದ ಗಾಳಿಯ ಫ್ಲೋ ತುಂಬ ಚೆನ್ನಾಗಿದೆ, ಹಿಂಸೆ ಆಗಲ್ಲ. ಆ್ಯಂಡ್ ನಿಮಗೆ ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ, ಕ್ಲಾಸ್ಟ್ರೋಫೋಬಿಕ್ ಫೀಲ್ ಕೂಡ ಆಗಲ್ಲ. ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಚಿಕ್ಕ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಜಸ್ಟ್ ಸೊ ನೋಬಡಿ ಮಿಸಸ್ ಔಟ್ ಆನ್ ಚಾರ್ಜಿಂಗ್ ಪೋರ್ಟ್ ಅಂತ. ಸೊ ಥರ್ಡ್ ರೋ ಇಸ್ ನೈಸ್. ಡ್ರೈವ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋಣ, ಬಟ್ ಅದಕ್ಕೂ ಮುಂಚೆ ಮೊದಲನೇದಾಗಿ ನನಗೆ ಈ ಗಾಡಿಯ ಸಸ್ಪೆನ್ಷನ್ ಬಗ್ಗೆ ಹೇಳಲೇಬೇಕು. ಇದು ಸಸ್ಪೆನ್ಷನ್ ಸೆಟಪ್ ಆ್ಯಕ್ಚುಲಿ ಇಸ್ ವೆರಿ ಇಂಪ್ರೆಸಿವ್. ಇದಕ್ಕೆ ಡಬಲ್ ವಿಶ್ ಬೋನ್ ಫ್ರಂಟ್ ಸಸ್ಪೆನ್ಷನ್ ಸಿಗುತ್ತೆ ಮತ್ತು ಲಿಂಕ್ ಸೆಟಪ್ ರೇರಲ್ಲಿ. ಗಾಡಿ ಹೈ ಸ್ಪೀಡ್ಗಳಲ್ಲಿದ್ದಾಗ ಸ್ಟೇಬಲಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿತ್ತು. ಇನ್ನು ಬ್ರೇಕಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆಲ್ 4 ವೀಲ್ಸ್ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಈಗ ಅಂಡರ್ ದಿ ವುಡ್ ನಿಮಗೆ 2 ಲೀಟರ್ ಟ್ವಿನ್ ಟರ್ಬೋ ಡೀಸೆಲ್ ಇಂಜಿನ್ ಸಿಗುತ್ತೆ. ಎಸ್, ಈ ಗಾಡಿ ಬರೀ ಡೀಸೆಲ್ ಇಂಜಿನಲ್ಲಿ ಮಾತ್ರ ಸಿಗೋದು. ಇಟ್ ಪ್ರೊಡ್ಯೂಸಸ್ 213 BHP ಆ್ಯಂಡ್ 478 Nm ಆಫ್ ಟಾಕ್. ಈಗ ಪರ್ಸ್ನಲಿ ನನಗೆ ಏನು ಇಷ್ಟ ಆಗಲಿಲ್ಲ ಅಂದರೆ, ಈ ಗಾಡಿ ಪರ್ಫಾರ್ಮೆನ್ಸ್ ಹೇಗಿದೆ ಈ ಲೋ ಸ್ಪೀಡ್ಸ್ಗಳಲ್ಲಿ ರೈಡ್ ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ. ಸಣ್ಣ ಪುಟ್ಟ ಹಳ್ಳಗಳಲ್ಲಿ, ಹಂಪ್ಗಳಲ್ಲಿ ಕಾರ್ ಪರ್ಫಾರ್ಮೆನ್ಸ್ ಸ್ವಲ್ಪ ಬ್ಯುಸಿ ಅಂತ ಅನಿಸ್ತಾ ಇತ್ತು. 8 ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ ಶಿಫ್ಟ್ ಸಿಗುತ್ತೆ ಆ್ಯಂಡ್ ಅದು ಕೂಡ ಅಷ್ಟೇ ಅಷ್ಟು ಸ್ಮೂತ್ ಇಲ್ಲ ಅಂತ ಅನಿಸ್ತು. ಗೇರ್ ಶಿಫ್ಟ್ ಇಸ್ ವೆರಿ ನೋಟಿಸಬಲ್, ಎಸ್ಪೆಷಲಿ ಯಾವಾಗಂದರೆ ನೀವು ಈ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಥವಾ ಲೋ ಸ್ಪೀಡ್ಸ್ಗಳಲ್ಲಿರ್ತೀರಲ್ಲ ಆವಾಗ. ಇನ್ನು ಸ್ಟೇರಿಂಗ್ ಬಗ್ಗೆ ಹೇಳಲೇಬೇಕು. ಸ್ಟೇರಿಂಗ್ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿ ತೊಗೊಳ್ತಾ ಇತ್ತು. ಲೋ ಸ್ಪೀಡ್ಗಳಲ್ಲಿದ್ದಾಗ ಸ್ಟೇರಿಂಗ್ ವಾಸ್ ಲೈಟ್ ವೆಯ್ಟ್ ಆ್ಯಂಡ್ ಈಸಿ ಟು ಹ್ಯಾಂಡಲ್. ಆ್ಯಂಡ್ ಹೈ ಸ್ಪೀಡ್ಗಳಲ್ಲಿದ್ದಾಗ ವೇ ಅಪ್ ಆಗ್ತಾಯಿತ್ತು, ಸ್ಟ್ರಾಂಗ್ ಫೀಲ್ ಕೊಡ್ತಾಯಿತ್ತು ಆ್ಯಂಡ್ ಗಾಡಿ ನಿಮ್ಮ ಕಂಟ್ರೋಲಲ್ಲಿರೋದು ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟಾಗಿತ್ತು ಡ್ರೈವ್ ಎಕ್ಸ್ಪೀರಿಯನ್ಸ್. ಇನ್ನು ಆಫ್ ರೋಡ್ ಮುಂಚೆನೇ ಹೇಳಿದೆ ಹೇಗೆ ಪರ್ಫಾರ್ಮೆನ್ಸ್ ಮಾಡಿತ್ತು ಅಂತ. ನೀವು ವಿಡಿಯೋನು ನೋಡಿರ್ಬೋದು, ಫುಟೇಜಸ್ ಹಾಕಿದ್ವಿ ನಾವು. ಇಟ್ ಪರ್ಫಾರ್ಮ್ಡ್ ರಿಯಲಿ ವೆಲ್. ಈ ಕಾರು ಆಫ್ ರೋಡ್ ಸೆಂಟ್ರಿಕ್ ಅಥವಾ ಆಫ್ ರೋಡ್ ಫೋಕಸ್ಡ್ ಆಗಿರೋದ್ರಿಂದ ನಿಮಗೆ ಆಫ್ ರೋಡಿಂಗ್ ಮಜಾ ಸಿಗುತ್ತೆ. ಆ್ಯಂಡ್ 3 ಡಿಫ್ರೆನ್ಷಿಯಲ್ ಲಾಕ್ಸ್ ಜೊತೆ ಬರುತ್ತೆ, ಹಲವಾರು ಡ್ರೈವ್ ಮೋಡ್ಗಳಿದೆ ಆ್ಯಂಡ್ ಕ್ರಾಲ್ ಕಂಟ್ರೋಲ್ ಮೋಡ್ ವಿಚ್ ಇಸ್ ಆಲ್ಸೋ ಫಸ್ಟ್ ಇನ್ ಸೆಗ್ಮೆಂಟ್ ಅಂತ ಅವ್ರೇನು ಹೇಳ್ತಾ ಇದ್ದಾರೆ, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಸೊ ನಿಮಗೆ ನೀಡ್ಸ್ ಪ್ರಕಾರ ಈ ಕಾರ್ಗಳನ್ನ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತೀನಿ. ಇನ್ನು ಈ ಕಾರಿನ ಕಲರ್ಸ್ ಬಗ್ಗೆನೇ ಹೇಳೋದು ಮರ್ತೋದೆ. ನಮ್ಮ ಜೊತೆ ಈ ಬ್ಯೂಟಿಫುಲ್ ಕಲರ್ ಇದೆ, ಇದು ಗ್ರೇ ಕಲರ್. ಇದಲ್ದಲ್ಲೇ ನಿಮಗೆ ವೈಟ್ ಕೂಡ ಸಿಗುತ್ತೆ. ಆ್ಯಂಡ್ ಇನ್ನು ಯಾವ್ಯಾವ ಕಲರ್ ಆಪ್ಷನ್ಸ್ ಬರುತ್ತೆ ಅಂತ ಕೆಳಗಡೆ ಡಿಸ್ಪ್ಲೇ ಮಾಡಿದ್ದೀವಿ, ನೀವೇ ನೋಡ್ತಾ ಇರ್ಬೋದು. ಇನ್ನು ಈ ವಿಡಿಯೋ ಎಂಡಿಗೆ ಬಂದ್ವಿ. ನಾನು ಮೊದಲಿಂದ ಹೇಳಿದಾಗೆ ಈ ಕಾರಲ್ಲಿ ಫೀಚರ್ಸ್ಗಂತೂ ಏನೂ ಕಮ್ಮಿ ಇಲ್ಲ. ಡಿಸೈನ್ ಲುಕ್ಸ್ ಇಸ್ ಆಲ್ಸೋ ವೆರಿ ನೈಸ್. 7 ಸೀಟರ್ ಆ್ಯಂಡ್ D+ ಸೆಗ್ಮೆಂಟ್. ಸೊ ಒಂದು ಹೊಸ ಸೆಗ್ಮೆಂಟ್ನೇ ಕ್ರಿಯೇಟ್ ಮಾಡೋಕ್ಕೆ ಹೋಗಿದೆ. ಬಟ್ ಮಾರ್ಕೆಟ್ನ ಡಿಸ್ರಪ್ಟ್ ಮಾಡುತ್ತಾ? ಇದೊಂದು ಕ್ವೆಶನ್ಗೆ ನೀವು ಆನ್ಸರ್ ಮಾಡಿ. ಆ್ಯಂಡ್ ನನ್ನ ಪ್ರಕಾರ MG ಅವರು ಪ್ರೈಸಿಂಗ್ ಜೊತೆ ಆಟ ಆಡಿದ್ರೆ ಐ ಥಿಂಕ್ ಇಟ್ ವಿಲ್ ಡೆಫಿನೆಟ್ಲಿ ಕ್ರಿಯೇಟ್ ಅ ಡಿಫ್ರೆಂಟ್ ಮಾರ್ಕೆಟ್ನ ಡಿಸ್ರಪ್ಟ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ನಿಮಗೆ ಈ ಕಾರ್ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಕೆಳಗಡೆ ಹೇಳಿ. ಯಾವ ಫೀಚರ್ ತುಂಬ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ನೀವು ಈ ಕಾರ್ನ ಪರ್ಚೇಸ್ ಮಾಡೋದೇ ಆದರೆ ಯಾಕೆ ಪರ್ಚೇಸ್ ಮಾಡ್ತೀರಾ ಅಂತ ನಮಗೆ ಹೇಳಿ. ಕಮೆಂಟ್ಸ್ ಬಾಕ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್. ಬಾಯ್ ಬಾಯ್.